ಪಂಚ ಗ್ಯಾರಂಟಿಗಳ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಚಾಲನೆ. ಗಂಗಾವತಿ ಸಮೀಪದ ಶ್ರೀರಾಮನಗರದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಮಗುವಿಗೆ ಲಸಿಕೆ ಹಾಕುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪೋಲಿಯೋ ಮುಕ್ತ ದೇಶವನ್ನಾಗಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 2 ಹಂತದಲ್ಲಿ ಪೋಲಿಯೋ ಲಸಿಕೆ ನಡೆಸಲಾಗುತ್ತಿದ್ದು, ಇದರ ಸದುಪಯೋಗವನ್ನು 5 ವರ್ಷದ ಒಳಗಿನ ಮಕ್ಕಳುಗಳ ಪಾಲಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಮಯದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು, ವೈದ್ಯರು, ನರ್ಸ್ ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಇಂದು 2026 ಜೂನ್ 28ನೇ ತಾರೀಕು ಇಂದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಏನು ಓರಲ್ ಪೋಲಿಯೋ ವ್ಯಾಕ್ಸಿನೇಷನನ್ನು 0ದಿಂದ 5 ವರ್ಷದ ಮಕ್ಕಳಿಗೆ ಪ್ರತಿಯೊಬ್ಬ ಮಕ್ಕಳಿಗೆ ಈ ಒಂದು ಲಸಿಕೆಯನ್ನು ಡ್ರಾಪ್ಸನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ಎಲ್ಲ ಸರ್ಕಾರಗಳಿಗೆ, ಏನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ. ನಿಜವಾಗ್ಲೂ ಈ ಒಂದು ವ್ಯಾಕ್ಸಿನೇಷನ್ ಕೊಡೋದರಿಂದ ಎಲ್ಲ ಮಕ್ಕಳಿಗೆ ಒಂದು ಪೋಲಿಯೋ ದೂರವಿಡಲು, ಒಂದು ರಕ್ಷಣೆ ಮಾಡಲು, ಪೋಲಿಯೋದ ರಕ್ಷಣೆ ಮಾಡಲು, ಅಂಗವಿಕಲರಿಂದ ರಕ್ಷಣೆ ಆಗಲು ಈ ಒಂದು ವ್ಯಾಕ್ಸಿನೇಷನ್ ಯೂಸ್ ಆಗುತ್ತೆ. ಈ ಒಂದು ವ್ಯಾಕ್ಸಿನೇಷನ್ನು ಹ್ಯಾಫ್ಕೇನ್ ಅಂತೇಳಿ ಈ ಒಂದು ವ್ಯಾಕ್ಸಿನೇಷನ್ನು ನಮ್ಮ ದೇಶದ ಮಹಾರಾಷ್ಟ್ರ ಮುಂಬೈದಲ್ಲಿ ತಯಾರಾಗ್ತದೆ. ಈ ಒಂದು ವ್ಯಾಕ್ಸಿನ್ ಇದು ಖಾಲಿ ಬಾಟ್ಲ್, ಇದು ಫುಲ್ ಬಾಟ್ಲ್ ಅಲ್ಲ. ಫುಲ್ ಬಾಟ್ಲ್ ಆದರೆ 2 ಡಿಗ್ರಿ ಸೆಲ್ಸಿಯಸ್ನಿಂದ ನಾವು ಪ್ರಿಸರ್ವ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಬಾಟ್ಲು ಕೇವಲ 2 ml ಅಷ್ಟೇ ಇತ್ತು, 2 ಮಿಲಿಲೀಟರ್ ಅಷ್ಟೇ ಒಂದು ವ್ಯಾಕ್ಸಿನೇಷನ್ ಡ್ರಾಪ್ಸ್. ಇದರಲ್ಲಿ 20 ಡೋಸ್ ಇರ್ತದೆ. 20 ಡೋಸ್ ಸುಮಾರು 18ರಿಂದ 17 ಮಂದಿ ಮಕ್ಕಳಿಗೆ ನಾವು ಡೋಸ್ ಕೊಡುವಂಥ ಈ ಒಂದು ಬಾಟ್ಲ್ ಇರುವಂಥ ಸ್ಟೋರೇಜು. ಅದಕ್ಕೆ ನಾನು ಇದು ಏನಪ್ಪ ಅಂತಂದರೆ, ಇದೊಂದು ಇಂಪೋರ್ಟೆಡ್ ವ್ಯಾಕ್ಸಿನೇಷನ್ ಇರೋದ್ರಿಂದ ನಮ್ಮ ಭಾಳ ಅಕ್ಯುರೇಟ್ ಆಗಿ ಈ ಒಂದು ವ್ಯಾಕ್ಸಿನೇಷನ್ ತಯಾರು ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಸುಮಾರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 1,82,620 ಮಕ್ಕಳಿಗೆ ಇವತ್ತು ಲಸಿಕೆ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಶ್ರೀರಾಮನಗರ ಗ್ರಾಮದಲ್ಲಿ ಸುಮಾರು 2,690 ಮಕ್ಕಳಿಗೆ ಇವತ್ತು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ವೈದ್ಯರು ಮತ್ತು ನರ್ಸ್ಗಳು, ಈ ವ್ಯಾಕ್ಸಿನೇಷನ್ ಕೊಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡೋದೇನೆಂದರೆ, ತಾವು ಎಲ್ಲೋದ್ರೂ ಯಾವ ಭಾಗದಲ್ಲಿದ್ದರೂ ಕೂಡ ತಾವು ಈ ಒಂದು ಡ್ರಾಪ್ಸನ್ನು ಹಾಕಿಸಿ ತಮ್ಮ ಮಕ್ಕಳನ್ನ ರಕ್ಷಣೆ ಮಾಡಿಕೊಳ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.